ಈ ಬಾರಿ ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾದಂಥ ಸಂದರ್ಭದಲ್ಲಿ ಬೆಳಗಾವಿಯ ಜನರಿಗೆ ಒಂದು ನಿರೀಕ್ಷೆ ಇತ್ತು. ಬೆಳಗಾವಿಯ ವಿಭಜನೆಗೆ ಸಂಬಂಧಿಸಿದಂತೆ ಏನಾದರೂ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ. ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನೂ ತೆಗೆದುಕೊಳ್ಳಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಒಂದಿಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಇದಕ್ಕೆ ಸಂಬಂಧಿಸಿದಂಥ ಡೀಟೇಲ್ ಲಭ್ಯ ಆಗಿದೆ. ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಹುಕ್ಕೇರಿ, ಕೌಜಲಗಿ ಬೇಡಿಕೆಗೆ ಸಿಎಂ ಸುಸ್ತಾಗಿ ಇದರ ಸಹವಾಸನೇ ಬೇಡ ಅಂತ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿಲ್ಲ. ಜಿಲ್ಲೆಯ ವಿಭಜನೆಗೆ ಅಥವಾ ಹೊಸ ಜಿಲ್ಲೆಗಳ ಘೋಷಣೆಗೆ ಸಿಎಂ ಸಿದ್ಧರಾಗಿದ್ದರಂತೆ. ಆದರೆ ಬೇಡಿಕೆಗಳ ಪಟ್ಟಿ ಬೆಳೀತಾ ಹೋಯಿತು. ಗೋಕಾಕ್ ಜಿಲ್ಲೆಯಾಗಬೇಕು ಅಂತ ಜಾರಕಿಹೊಳಿ ಬ್ರದರ್ಸ್ ಬೇಡಿಕೆ ಇಟ್ಟರೆ, ಅಥಣಿ ಜಿಲ್ಲೆಯಾಗಬೇಕು ಅಂತ ಲಕ್ಷ್ಮಣ್ ಸವದಿ ಬೇಡಿಕೆ ಇಟ್ಟರು, ಬೈಲಹೊಂಗಲ ಜಿಲ್ಲೆಯಾಗಬೇಕು ಅಂತ ಮಹಂತೇಶ್ ಕೌಜಲಗಿ ಮನವಿ ಮಾಡಿದರು. ಇನ್ನು ಚಿಕ್ಕೋಡಿ ಜಿಲ್ಲೆಯಾಗಬೇಕು ಅಂತ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಬೇಡಿಕೆ ಇಟ್ಟರು. ಈ ಬೇಡಿಕೆಯ ಪಟ್ಟಿ ಬೆಳೀತಾನೆ ಹೋಯ್ತು. ಏನೇ ಮಾಡಿದರೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಯಿತು. ಬೇಡ ಇದರ ಸಹವಾಸ, ಅನೌನ್ಸ್ ಮಾಡೋದೇ ಬೇಡ ಅನ್ನೋ ನಿರ್ಧಾರವನ್ನ ಸಿಎಂ ತೆಗೆದುಕೊಂಡ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು. ಈ ಬಣಗಳ ಪೈಪೋಟಿ ಅಥವಾ ಘಟಾನುಘಟಿ ನಾಯಕರ ಹಗ್ಗ ಜಗ್ಗಾಟವೇ ಬೆಳಗಾವಿಯಿಂದ ಹೊಸದಾದಂಥ ಜಿಲ್ಲೆಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಕ್ಕೆ ಅಡ್ಡಗಾಲಾಗಿದೆ. ದಶಕಗಳಿಂದ ಬೇಡಿಕೆ ಇದೆ. ಗೋಕಾಕ್ ಜಿಲ್ಲೆಯಾಗಬೇಕು ಅಂತ ಬೇಡಿಕೆ ಇದೆ, ಚಿಕ್ಕೋಡಿ ಜಿಲ್ಲೆಯಾಗಬೇಕು ಅನ್ನುವಂಥ ಬೇಡಿಕೆ ಇದೆ. ಈಗ ಹೊಸದಾಗಿ ಮತ್ತೆ ಹಲವು ಬೇಡಿಕೆಗಳು ಅದಕ್ಕೆ ಸೇರ್ಪಡೆಯಾಗಿದೆ. ಬೆಳೀತಾನೆ ಇರೋದ್ರಿಂದ ಇದರ ಸಹವಾಸವೇ ಬೇಡ ಅಂತ ಸಿಎಂ ಯೋಚನೆ ಮಾಡಿದ್ದಾರೆ. ಇನ್ನು ಸಿಎಂ ಈ ಜಿಲ್ಲೆ ಘೋಷಣೆ ಮಾಡದೇ ಇರೋದಕ್ಕೆ ಏನು ಕಾರಣ ಆಯಿತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ನೋಡೋಣ. ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಇದೆ. ಯಾಕಂತಂದ್ರೆ ಆಡಳಿತಾತ್ಮಕ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ, ಈಗ ನೋಡಿ, ನನ್ನ ಬೆಳಗಾವಿ ತಾಲೂಕು 11.5 ಲಕ್ಷ ಜನಸಂಖ್ಯೆ ಇದೆ. 11.5 ಲಕ್ಷ ಜನಸಂಖ್ಯೆಗೆ ಒಬ್ಬನೇ ತಹಸೀಲ್ದಾರು, ಬಹಳಷ್ಟು ತೊಂದರೆ ಆಗುತ್ತೆ. ಅದೇ ರೀತಿ ನಮ್ಮ ಜಿಲ್ಲೆ 18 ಕ್ಷೇತ್ರ ಮತ್ತು ಎಷ್ಟು ತಾಲೂಕು, 14-15 ತಾಲೂಕುಗಳಿದಾವೆ. ಸೊ ಇನ್ನು ಮತ್ತೆ ಹೊಸದಾಗಿ 3 ತಾಲೂಕು ಆಗ್ತವೆ. ಇದನ್ನ ನೋಡಿದ್ರೆ ನಮಗೆ ಮತ್ತೆ 19 ತಾಲೂಕು ಆಗುವಂತ ಎಲ್ಲ ಲಕ್ಷಣಗಳಿದಾವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಇಲ್ಲ 3 ಮಾಡಬೇಕನ್ನುವಂಥದ್ದು ಬಹಳಷ್ಟು ಇದಿತ್ತು. ಅವರು ಬಂದ ದಿನಾನೇ ಅದ್ರ ಬಗ್ಗೆ ನಮ್ಮ ಮುಂದೆ ಚರ್ಚೆ ಮಾಡಿದ್ರು, ಸತೀಶ್ ಅಣ್ಣನ ಮುಂದೆನೂ ಚರ್ಚೆ ಮಾಡಿದ್ರು. ಆದರೆ ಏನಾಯ್ತು ಅಂದ್ರೆ ಎಲ್ಲರೂ ನಿಯೋಗ ತೆಗೆದುಕೊಂಡು ಬರಕ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜಿಲ್ಲೆ ಆಗಬೇಕು, ಅದು ಸಹಜ, ಎಲ್ಲರಿಗೂ ಕೂಡ ಆಸೆ ಇರುತ್ತೆ, ಎಲ್ಲರಿಗೂ ತಮ್ಮ ತಮ್ಮ ಜಿಲ್ಲೆ ಆಗಬೇಕು ಅಂತ. ಆದರೆ ಅಳದು ತೂಗಿ ಮಾಡೋಣ ಅಂತ ಸದ್ಯಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಅವರು ಬಂದ ದಿನಾನೇ ಹೇಳಿದ್ದು ಮಾಡೋಣ ಅಂತ, ಆ ಮನಸ್ಸಿನಿಂದನೇ ಬಂದಿದ್ರು. ಈ ಬಾರಿ ಅನೌನ್ಸ್ ಮಾಡೋಣ ಅಂತ ಮನಸ್ಸಿನಿಂದನೇ ಬಂದಿದ್ರು. ಎಲ್ಲರನ್ನೂ ಕರೆದು ಮಾತಾಡೋಣ ಅಂತಾನೆ ಹೇಳಿದ್ರು. ಬಟ್ ಬಹಳಷ್ಟು ಜನ ನಿಯೋಗವನ್ನ ತೆಗೆದುಕೊಂಡು ಬಂದಾಗ ಅದ್ರ ಬಗ್ಗೆ ಇನ್ನೂ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.